ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಅಕ್ಕಿ ಹಿಟ್ಟಿನಿಂದ ಚಕ್ಲಿನ ಮಾಡ್ತಾಯಿದ್ದೀವಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ನಿಂಬೆಹಣ್ಣು ರಸ, ಇಂಗು, ಕಲ್ಲುಪ್ಪು, ಅಕ್ಕಿ ಹಿಟ್ಟು, ಕುಕ್ಕಿಂಗ್ ಆಯಿಲ್. ಮೊದಲಿಗೆ ಈಗ ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಲ್ಲುಪ್ಪು, ಜೀರಿಗೆ, ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ರುಬ್ಕೊಂಡಿದೆ. ಈಗ ಒಲೆ ಮೇಲೆ ತಪ್ಪಲೆಯಲ್ಲಿ ಬಿಸಿನೀರು ಮಾಡ್ತಿದ್ದಿಲ್ಲ, ಅದಕ್ಕೆ ಸೇರಿಸ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿರೋದಿಲ್ಲ. ಈಗ ಮಿಕ್ಸಿ ಜಾರ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ಅಡುಗೆ ಸೋಡಾ ಹಾಕ್ಕೊಳ್ಳೋಣ, ಓಂಕಾಳು, ನಿಂಬೆಹಣ್ಣು ರಸ, ಈಗ ಹಿಂಗೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಮೃದುವಾಗಿ ಬರುತ್ತೆ ಆಯಿಲ್ ಹಾಕೋದ್ರಿಂದ. ಆಯಿಲ್ ಅಥವಾ ತುಪ್ಪ ಹಾಕ್ಕೋಬೋದು. ನೋಡಿ ಈಗ ನೀರು ಚೆನ್ನಾಗಿ ಮಳ್ತಾ ಇದೆ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ಈಗ ಮುದ್ದೆ ತಿರ್ಗೋ ಕೋಲಲ್ಲಿ ಚೆನ್ನಾಗಿ ಮುದ್ದೆ ಥರ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತಿರುಕೋಬೇಕು. ನೋಡಿ ಚೆನ್ನಾಗಿ ತಿರ್ಕೋಬೇಕು ಗಂಟಿಲ್ದಂಗೆ. ಚೆನ್ನಾಗಿ ನೋಡಿ ಬಾಯ್ಲ್ ಆಗಲಿ. ನೋಡಿ ಈ ರೀತಿ ಈಗ ಒಂದ್ಸಲ ತಿರ್ಕೊಳ್ಳೋಣ ಚೆನ್ನಾಗಿ. ಒಂದ್ಸಲ ತಿರ್ಕೊಳ್ಳೋದ್ರಿಂದ ಗಂಟೆಲ್ಲ ರಿಮೂವ್ ಆಗುತ್ತೆ. ನೋಡಿ ಈ ರೀತಿ ಮುದ್ದೆ ಕಟ್ಕೋಬೇಕು. ಕೈಗೆ ಒದ್ದೆ ಮಾಡ್ಕೊಂಡು ನೀರಿಕ್ಕೊಂಡು ಒದ್ದೆ ಮಾಡ್ಕೊಂಡು ಮುದ್ದೆ ಕಟ್ಟಿ ಮೊದಲಿಗೆ ಇಟ್ಕೋಬೇಕು. ಒಂದು ಡಬ್ರಿಗೆ ಈ ರೀತಿ ಎಲ್ಲನೂ ಹಾಕ್ಕೋಬೇಕು. ಬಿಸಿಲೇ ಮುದ್ದೆ ಕಟ್ಕೋಬೇಕು. ಮುದ್ದೆ ಕಟ್ಕೊಂಡು ಇದರಲ್ಲೆಲ್ಲ ಒಂದು ಡಬ್ರಿಗೆ ಇಟ್ಕೊಳ್ಳೋಣ. ನೋಡಿ ಈಗ ಚಕ್ಲಿನ ಬಿಟ್ಕೋಬೇಕು. 3 ಒಲಿರೋದ್ರಲ್ಲಿ ಬಿಟ್ಕೊತಾ ಇದ್ದೀವಿ. ಮಾಮೂಲಿ ಒಂದಿರೋದ್ರಲ್ಲಿ ಚಕ್ಲಿ ಟೈಪು ಯಾವ ಶೇಪಲ್ಲಿ ಬೇಕಾದ್ರೂ ಅಕ್ಕಿ ಚಕ್ಲಿಯ ಸಂಡಿಗೆನ ಬಿಟ್ಕೋಬೋದು. ನೋಡಿ ಇದಕ್ಕೆ ನೀರು ಸವರ್ಕೊಂಡು ಅದಕ್ಕೆ ಈಗ ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕ್ಕೊಂಡು ಎಲ್ಲ ಅದು ಒಳಗಡೆ ಹಾಕ್ಕೋಬೇಕು. ಈಗ ಸಂಡಿಗೆ ಗಣೇಶ ಬಿಟ್ಟ ನೋಡಿ. ನಿಮ್ಮ ಮನೆಯಲ್ಲೆಲ್ಲ ನೀವೆಲ್ಲ ಈ ಸಲ ಬೇಸಿಗೆಯಲ್ಲಿ ಯಾವ ಥರ ಸಂಡಿಗೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಮಿಕ್ಕಿರೋ ಸಂಡಿಗೆ ಎಲ್ಲ ಇದೇ ರೀತಿ ಬಿತ್ಕೊಳ್ಳೋಣ. ಅಕ್ಕಿದು ನೋಡಿ ಈಗ ಅಕ್ಕಿ ಚಕ್ಕುಳಿಯ ಸಂಡಿಗೆ ಎಲ್ಲ ಹಾಕಿದೆ. 2 ಕವರ್ ಮೇಲೆ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಸೊ ಚೆನ್ನಾಗಿ ಈಗ ಬಿಸಿಲು ಕಾಲ ಬೇಸಿಗೆಯಲ್ಲಿ ನೀವು ಕೂಡ ಮನೆ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಲಿ. ನೋಡಿ ಅಕ್ಕಿ ಸಂಡಿಗೆ ಚಕ್ಲಿ ಸಂಡಿಗೆ ಎಷ್ಟು ಚೆನ್ನಾಗಾಗಿದೆ. 3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದೆ. ಈಗ ಎಣ್ಣೆಯಲ್ಲಿ ಕರಿಯೋಣ ಹೇಗೆ ಬರುತ್ತೆ ಅಂತ ನೋಡೋಣ. ಒಲೆ ಮೇಲೆ ಎಣ್ಣೆ ಕಾಯ್ತಿದೆ. ಈಗ ಅಕ್ಕಿ ಚಕ್ಲಿಯ ಸಂಡಿಗೆ ಬಿಟ್ಕೊಳ್ಳೋಣ. ನೋಡಿ ಈಗ ಗರಿಗರಿಯಾಗಿ ದಪ್ಪ ಆಗಿದೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ. ಈಗ ಆಗಿದೆ. ತಟ್ಟೆಗೆ ಅದನ್ನು ಹಾಕ್ಕೊಳ್ಳೋಣ. ಮಿಕ್ಕಿದ್ದು ಸಂಡಿಗೆನ ಕತ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಕ್ಕಿ ಚಕ್ಲಿ ಸಂಡಿಗೆ.
ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಸುಲಭವಾಗಿ ಮಾಡ್ಕೋಬೋದು. ಈ ಬಿಸಿಲಲ್ಲಿ ಬೇಗನೆ ಆಗುತ್ತದೆ. ಬಿಸಿಲಲ್ಲಿ ಹಾಕಿದ್ರೆ 3-4 ದಿನಕ್ಕೆಲ್ಲ ಚೆನ್ನಾಗಿ ಒಣಗುತ್ತೆ. ಸೊ ಟೇಸ್ಟ್ ಮಾಡಿ ಹೇಳ್ತಾರೆ ಗೌರಿ ಅವ್ರು ಹೇಗಿದೆ ಅಂತ. ನೋಡಿ ಇವಾಗ ಗೌರಿ ಅವ್ರು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ. ಚೆನ್ನಾಗಿ ಒಣಗಿಸ್ಕೊಂಡೆ ಒಂದು ವರ್ಷದ ತನಕ ಈ ಅಕ್ಕಿ ಚಕ್ಲಿ ಸಂಡಿಗೆನ ಇಟ್ಕೊಂಡು ತಿನ್ಬೋದು. ನೀವು ಯಾವಾಗ ಬೇಕಾದರೂ ಡಬ್ಬದಲ್ಲಿ ಇಟ್ಕೊಂಡು ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.